ಕೆಲವು ವರ್ಷಗಳ ಹಿಂದೆ ಅವರಿದ್ದಾರೆ ಅನ್ನೋ ಕಾರಣಕ್ಕೆ ಇವರು ತಮ್ಮ ದೋಸ್ತಿಗೆ ಗುಡ್ ಬೈ ಹೇಳಿದ್ರು. ಇದೀಗ ಮತ್ತೆ ಹಳೆ ದೋಸ್ತಿಗೆ ಸೈ ಎಂದಿದ್ದಾರೆ. ಇದು ಬಿಜೆಪಿ ಹಾಗೂ ಜೆಡಿಯು ಮೈತ್ರಿ ಸ್ಟೋರಿ. ಇದೆಲ್ಲವನ್ನ ಜನರು ನೋಡಿದ್ದಾರೆ. ಹೊಸ ಸುದ್ದಿ ಏನಪ್ಪಾ ಅಂದ್ರೆ ನಿತೀಶ್ ಕೊಟ್ಟಿರೋ ಹೇಳಿಕೆ. मोदी जी का मुकाबला करने की क्षमता वगैरह ಕೇಳಿದ್ರಲ್ಲ, ಇದು ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಪ್ರಧಾನಿ ನರೇಂದ್ರ ಮೋದಿ ಬಗ್ಗೆ ನೀಡಿರೋ ಹೇಳಿಕೆ. ಇದೇ ಹೇಳಿಕೆ ಈಗ ಕಾಂಗ್ರೆಸ್ ಕಣ್ಣು ಕೆಂಪಾಗಿಸಿರೋದು. ನರೇಂದ್ರ ಮೋದಿ ಜೊತೆ ಯಾರು ಸ್ಪರ್ಧಿಸಲಾರರು? 2019ರ ಚುನಾವಣೆಯಲ್ಲಿ ಪ್ರಧಾನಿಗೆ ಸವಾಲಿಸಲಾರರು? ಈ ಗುಣಗಾನ ಮಾಡಿರುವುದು ಖುದ್ದು ನಿತೀಶ್ ಕುಮಾರ್. ಇತ್ತೀಚೆಗಷ್ಟೇ ಆರ್ಜೆಡಿ ಕಾಂಗ್ರೆಸ್ ಜೊತೆ ಮಹಾಗಠಬಂಧನ್ ಮುರಿದು ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ನಿತೀಶ್ ಬಿಹಾರದಲ್ಲಿ ಹೊಸ ಸರ್ಕಾರ ರಚಿಸಿದ್ರು. ಈಗ ಸದ್ಯದ ರಾಜಕೀಯ ಪರಿಸ್ಥಿತಿ ನೋಡಿದರೆ 2019ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಪ್ರಧಾನಿ ಮೋದಿಯನ್ನ ಎದುರಿಸಿ ನಿಲ್ಲುವರು ಯಾರೂ ಇಲ್ಲ. ನರೇಂದ್ರ ಮೋದಿ ಜೊತೆ ಯಾರು ಸ್ಪರ್ಧಿಸಲು ಸಾಧ್ಯವಿಲ್ಲ ಅಂತ ಮೋದಿಯನ್ನ ಹಾಡಿ ಹೊಗಳಿದ್ದಾರೆ. ಆದರೆ ಮಹಾಗಠಬಂಧನ ಭಾಗವಾಗಿದ್ದ ಕಾಂಗ್ರೆಸ್ಗೆ ಇದು ಕಣ್ಣು ಕೆಂಪಾಗಿಸಿದೆ. ಇದೇ ನಿತೀಶ್ ಕುಮಾರ್ ಮೋದಿ ದೇಶವನ್ನ ಹಾಳುಗೆಡುತ್ತಾರೆ ಅಂತ ಒಮ್ಮೆ ಹೇಳಿದ್ರು ಅಂತ ಟಾಂಗ್ ಕೊಟ್ಟಿದೆ. ಅಲ್ಲದೆ ಈಗ ನಿತೀಶ್ ಕೇವಲ ಮೋದಿಯನ್ನ ಹೊಗಳುವ ಕೆಲಸವನ್ನ ಮಾಡ್ತಾರೆ. ಆದರೆ ಮೊದಲು ಯಾವುದೇ ಕಾರಣಕ್ಕೂ ಬಿಜೆಪಿ ನೇತೃತ್ವದ ಎನ್ಡಿಎ ಜೊತೆ ಮೈತ್ರಿ ಮಾಡಿಕೊಳ್ಳಲ್ಲ ಅಂತಿದ್ರು ಅಂತ ಕಾಂಗ್ರೆಸ್ ನಾಯಕ ಆನಂದ್ ಶರ್ಮಾ ಕಿಡಿಕಾರಿದ್ದಾರೆ. आप तो उन्हीं का गुणगान करेंगे, यही उनसे अपेक्षा की जा सकती है. पहले तो वो कहते थे कि देश को बर्बाद कर देंगे और किसी भी सूरत में संघ के साथ नहीं होंगे. महागठबंधन के सिद्धांत पर बना था. नीतीश कुमार एक सिद्धांत विहीन राजनीतिक नेता है और अब उन्हीं के पास कोई और चारा नहीं बचा. उनकी विश्वसनीयता 2019 भारत की जनता तय करेगी नीतीश कुमार. ಆದರೆ ನಿತೀಶ್ ಕುಮಾರ್ ಮಾತ್ರ ಮೋದಿ ಬಗ್ಗೆ ಹೇಳಿದ್ದು ಅಂದಿನ ಪರಿಸ್ಥಿತಿ ಹಾಗಿತ್ತು ಅಂದಿದ್ದಾರೆ. ಅಲ್ಲದೆ ಬಿಹಾರದಲ್ಲಿ ಮಹಾಮೈತ್ರಿಯಿಂದ ಹೊರಬರಲು ಆರ್ಜೆಡಿ ಹಾಗೂ ಕಾಂಗ್ರೆಸ್ ಪಕ್ಷಗಳ ನಾಯಕರೇ ಕಾರಣ. ಮಹಾಮೈತ್ರಿ ಮುಂದುವರಿಯಲಿ ಅಂತಾನೆ ನಾನು ಆದೇಶಿಸಿದೆ ಅಂತ ಹೇಳಿದ್ದಾರೆ. देखिए साहब, आप जो पहले वाली बात जो बोल रहे हैं वो उस समय का संदर्भ है और आज का जो संदर्भ है. अगर महागठबंधन को ठीक ढंग से चलाते और ये सारे मुद्दे नहीं आ जाते तो फिर कोई समस्या नहीं थी. लेकिन ये समस्या आ गई तो दो चीज आमने सामने खड़ा. भ्रष्टाचार से तो समझौता करके अपनी पहचान को हम विरुद्ध कर दें, या तो दूसरा चीज है कि हम बिहार के हित में फैसला लें. ಅಧಿಕಾರಕ್ಕಾಗಿ ಮಾಡಿದ್ರೋ ಜನರ ಸೇವೆಗಾಗಿ ಮಾಡಿದ್ರೋ ಒಟ್ಟಿನಲ್ಲಿ ಬಿಹಾರದಲ್ಲಿ ರಾಜಕೀಯ ಬಿರುಗಾಳಿ ಬಿಸಿ ನಿಂತಾಗಿದೆ. ಇನ್ನಾದ್ರೂ ಜನನಾಯಕರು ಈ ಕೆರಚಾಟವನ್ನ ನಿಲ್ಲಿಸಿ ರಾಜ್ಯದ ಜನರ ದೇಶದ ಅಭಿವೃದ್ಧಿಯತ್ತ ಗಮನ ಕೊಟ್ಟರೆ ಸಾಕು. ಬ್ಯೂರೋ ರಿಪೋರ್ಟ್, TV9.